ನಮಸ್ತೆ ಕರುನಾಡಿನ ಸ್ಪರ್ಧಾ ಮಿತ್ರರಿಗೆ. ನಾನು ನಿಮ್ಮ ಕುಂದಾನಗರಿಯಿಂದ ಗೀತಾ ಕುರ್ನಿ. ನಿಮ್ಮ ಯಶಸ್ಸೇ ನಮ್ಮ ಟಾರ್ಗೆಟ್ ಅಂತ ನಿಮ್ಮ ಯಶಸ್ಸಿಗಾಗಿ ಸದಾ ತರಾತುರಿಯಿಂದ ತಯಾರಿ ನಡೆಸ್ತಿರುವಂತಹ ರಾಜ್ಯದ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದಾದಂತಹ ಮೈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಿಂದ ರಾಜ್ಯದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಕೂಡ ಈ ಒಂದು ತರಗತಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಇತಿಹಾಸದ ಮೇಲೆ ಬರುವಂತಹ ಒಂದಷ್ಟು ಪ್ರಶ್ನೆಗಳನ್ನು, ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ ಬನ್ನಿ, ಯಾವ ಪ್ರಶ್ನೆಗಳ ಅದಾವು ಇವತ್ತಿನ ತರಗತಿಯಲ್ಲಿ ಅನ್ನೋದನ್ನು ಈಗ ನೋಡೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಹೀಗಿದೆ: ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಎ ಮೊಹೆಂಜೊದಾರೋ, ಬಿ ಕಾಲಿಬಂಗನ್, ಸಿ ರೂಫರ್ ಮತ್ತು ಡಿ ಲೋಥಲ್. ನೋಡ್ರಿ, ಈ ಆಯ್ಕೆಗಳಲ್ಲಿ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಲೋಥಲ್. ಹೌದಾ? ಈ ಲೋಥಲ್ ನಮ್ಗೆ ಎಲ್ಲಿ ಕಂಡು ಬರ್ತದಂದ್ರ ಗುಜರಾತ್ ರಾಜ್ಯದಲ್ಲಿ. ಯಾವ್ದು ಹೇಳ್ರಿ? ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಪ್ರದೇಶ ಯಾವ್ದಪ್ಪ ಅಂದ್ರೆ ಲೋಥಲ್. ನಾವಿಲ್ಲಿ ಏನ್ ನೋಡ್ಬೋದು? ಲೋಥಲ್ ಅಂದ್ರೆ ಒಂದು ಹಡಗುಕಟ್ಟೆ ಬಂದರುವನ್ನ ಈ ಒಂದು ಲೋಥಲ್ನಲ್ಲಿ ನಾವು ಕಾಣಬಹುದು. ಇದು ಎಲ್ಲಿದೆ? ಗುಜರಾತ್ ರಾಜ್ಯದಲ್ಲಿ ನಾವು ಅದನ್ನ ಕಾಣ್ಬೋದು. ಅದೇ ರೀತಿಯಾಗಿ ಮತ್ತೆ ಅಲ್ಲಿ ಜೋಡಿ ಶವದ ಪೆಟ್ಟಿಗೆಯನ್ನ ಈ ಒಂದು ಪ್ರದೇಶದಲ್ಲಿ ನಾವು ಕಾಣ್ಬೋದು. ಹಾಗಾದ್ರೆ ಮೊದಲನೇ ಆಯ್ಕೆ ಇದೆ ನೋಡ್ರಿ, ಮೊಹೆಂಜೊದಾರೋ. ನಾವು ಈ ಮೊಹೆಂಜೊದಾರೋವನ್ನ ಎಲ್ಲಿ ಕಾಣ್ಬೋದಪ್ಪ ಅಂದ್ರೆ ಪಾಕಿಸ್ತಾನ. ಈ ಪಾಕಿಸ್ತಾನದಲ್ಲಿ ನಾವು ಏನ್ ಕಾಣ್ಬೋದು? ಮೊಹೆಂಜೊದಾರೋವನ್ನ ನಾವು ಕಾಣ್ಬೋದು. ಹಾಗಾದ್ರೆ ಮೊಹೆಂಜೊದಾರದಲ್ಲಿ ಏನ್ ಕಂಡು ಬರ್ತದಂದ್ರ ಖರ್ಜೂರದ ಬೀಜ ನಮ್ಗೆ ಅಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಒಂದು ಹತ್ತಿ ಬಟ್ಟೆಯ ಚೂರು ಕೂಡ ಈ ಒಂದು ಮೊಹೆಂಜೊದಾರೋ ಅನ್ನುವಂತಹ ಪ್ರದೇಶದಲ್ಲಿ ಕಂಡು ಬರ್ತದ. ಈ ಒಂದು ಸಿಂಧೂ ನಾಗರಿಕತೆಯಲ್ಲಿ ಇರುವಂತಹ ಒಂದು ಅತಿ ದೊಡ್ಡ ನಗರಗಳಿದ್ದು, ಎಷ್ಟಂದ್ರೆ 1500 ದೊಡ್ಡ ನಗರಗಳಿರ್ತಾವ. ಆ ಒಂದು 1500 ನಗರಗಳಲ್ಲಿ ಅತಿ ಒಂದು ದೊಡ್ಡದಾದಂತ ನಗರ ಯಾವ್ದಪ್ಪ ಅಂದ್ರೆ ಈ ಮೊಹೆಂಜೊದಾರೋ ನಗರ. ಹಾಗಾದ್ರೆ ಇಲ್ಲಿ ಏನಿತ್ತಪ್ಪ ಅಂದ್ರ ಒಂದು ದೊಡ್ಡದಾದ ಕೊಳ ಇತ್ತು, ಈಜು ಕೊಳ ಇತ್ತು. ಎಷ್ಟು ದೊಡ್ಡದಾಗಿತ್ತು ಅಂದ್ರ ಎಷ್ಟು ಉದ್ದ ಅಂದ್ರ 12 ಮೀಟರ್ ಉದ್ದವನ್ನ ಹೊಂದಿತ್ತು. ಯಾವುದು? ಈ ಈಜುಕೊಳ. ಅದೇ ರೀತಿಯಾಗಿ 8 ಮೀಟರ್ ಅಗಲವನ್ನು ಹೊಂದಿತ್ತು. ಅದೇ ರೀತಿ 2.5 ಮೀಟರ್ ಆಳವನ್ನ ಈ ಒಂದು ಈಜುಕೊಳ ಹೊಂದಿತ್ತು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಎಲ್ಲಿ ಕಂಡು ಬರ್ತದೆ? ಇದು ಮೊಹೆಂಜೊದಾರೋ ಅನ್ನುವಂತಹ ಪ್ರದೇಶದಲ್ಲಿ ಕಂಡು ಬರ್ತದ. ಮುಂದಿನ ಆಯ್ಕೆ ಇದೆ ನೋಡ್ರಿ, ಕಾಲಿಬಂಗನ್. ಹೌದಾ? ಈ ಕಾಲಿಬಂಗನ್ ನಮ್ಗೆ ಎಲ್ಲಿ ಕಂಡು ಬರ್ತದೆ ಅಂದ್ರ ರಾಜಸ್ಥಾನ. ಈ ಒಂದು ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಪ್ರದೇಶ ಯಾವ್ದ್ರಿ? ಕಾಲಿಬಂಗನ್. ಈ ಕಾಲಿಬಂಗನ ನಮ್ಗ ಏನ್ ಕಂಡು ಬರ್ತದ ಕಾಲಿಬಂಗನ್ ಒಳಗ ಅಂದ್ರ ಪ್ರಥಮ ಬಾರಿಗೆ ನೇಗಿಲು ಹೊಡೆದಂತಹ ಒಂದು ಪ್ರದೇಶ ಅಥವಾ ಭೂಮಿ ಕಂಡು ಬರುವುದು ಈ ಕಾಲಿಬಂಗನ್ ಅನ್ನುವಂತಹ ಪ್ರದೇಶದೊಳಗ. ಇದಾದ ನಂತರ ಇರುವಂತಹ ಆಯ್ಕೆ ರೂಫರ್. ಹಾಗಾದ್ರೆ ಈ ರೂಫರ್ ಎಲ್ಲಿದೆ ಅಂದ್ರೆ ಪಂಜಾಬ್ದಲ್ಲಿ ಕಂಡು ಬರುವಂತಹ ಈ ರೂಫರ ಯಾವ ನದಿ ದಂಡೆ ಮೇಲಿದೆ ಅಂದ್ರೆ ಸಟ್ಲೇಜ್ ಅನ್ನುವಂತಹ ಒಂದು ನದಿ ದಂಡೆ ಮೇಲೆ ಈ ರೂಫರ್ ಏನಾಗ್ತದ ನಮ್ಗ ಕಂಡು ಬರ್ತದ ಅನ್ನುವಂತಹ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ: ಸಿಂಧೂ ನಾಗರಿಕತೆಯ ಪೂರ್ವಕ್ಕೆ ಕಂಡು ಬರುವಂತಹ ಕೊನೆಯ ಅಂಚಿನ ಪ್ರದೇಶ ಯಾವುದು? ಆಯ್ಕೆಗಳು ಹೀಗಿದೆ: ಎ ಸುಕ್ತಜಂಡರ್, ಬಿ ಮಾಂಡು, ಸಿ ದಹಿಮಾಬಾದ್ ಮತ್ತು ಡಿ ಅಲಂಗೀರ್ಪುರ್. ಈ ಆಯ್ಕೆಗಳು ಇಲ್ಲಿ ಅದಾವ. ಆದ್ರ ಏನ್ ಕೇಳಿದಾರ? ಪೂರ್ವಕ್ಕೆ, ಪರ್ಟಿಕ್ಯುಲರ್ ಆಗಿ ಪೂರ್ವಕ್ಕೆ ಕಂಡು ಬರುವಂತಹ ಕೊನೆಯ ಅಂಚಿನಲ್ಲಿ ಕಂಡು ಬರುವಂತಹ ಪ್ರದೇಶ ಯಾವುದಂತ ಕೇಳಿದಾಗ ನಮ್ಗ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ಪ್ರದೇಶಗಳು ಕಂಡು ಬರ್ತಾವ, ಕೊನೆಯ ಅಂಚಿನ ಪ್ರದೇಶಗಳು ಯಾವ್ದನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು. ಹಾಗಾದ್ರೆ ನೋಡ್ರಿ, ಹೀಗಿದ್ದಾಗ ಈ ಸೂಕ್ತ ಜೆಂಡರ್ ಎಲ್ಲಿ ಕಂಡು ಬರ್ತದಂದ್ರ ಈ ಕಡೆ. ಯಾವ ದಿಕ್ಕಂದ್ರ ಪಶ್ಚಿಮ ದಿಕ್ಕಿಗೆ ಕಂಡು ಬರೋದು ಸೂಕ್ತ ಜೆಂಡರ್. ಇದು ಎಲ್ಲೈತಪ್ಪ ಅಂದ್ರ ಪಾಕಿಸ್ತಾನದಲ್ಲಿ ಈ ಸೂಕ್ತ ಜೆಂಡರ್ ನಮ್ಗ ಕಂಡು ಬರ್ತದ. ಹಾಗಾದ್ರೆ ಎರಡನೇದಾಗಿ ಕಂಡು ಬರೋದು ಯಾವ್ದ್ರಿ? ಮಾಂಡು. ಈ ಮಾಂಡು ಎಲ್ಲಿದೆ ಅಂದ್ರ ಇಲ್ಲಿ. ಮಾಂಡು ಉತ್ತರಕ್ಕಿದೆ. ಯಾವ್ದಪ್ಪ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ.
ಜಮ್ಮು ಮತ್ತು ಕಾಶ್ಮೀರದಾಗ ಕಂಡು ಬರುವಂತ ಪ್ರದೇಶ ಮಾಂಡು. ಮೂರನೇದಾಗಿರೋದು ದಹಿಮಾಬಾದ್. ಈ ದಹಿಮಾಬಾದ್ ಎಲ್ಲಿದೆ ಅಂದ್ರ ದಕ್ಷಿಣಕ್ಕೆ ಕಂಡು ಬರೋದು ದಹಿಮಾಬಾದ್. ಈ ದಹಿಮಾಬಾದ್ ಕಂಡು ಬರೋದು ಮಹಾರಾಷ್ಟ್ರದ ದಹಿಮಾಬಾದ್. ಹೌದಾ? ಹಾಗಾದ್ರೆ ಕೊನೆಯದಾಗಿ ಉಳಿದಿರುವಂತ ಆಯ್ಕೆ ಯಾವ್ದಪ್ಪ ಅಂದ್ರೆ ಅಲಂಗೀರ್ಪುರ್. ಈ ಅಲಂಗೀರ್ಪುರ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಈ ಕಡೆಗೆ ಪೂರ್ವದಲ್ಲಿ. ಅಲಂಗೀರ್ಪುರ್ ಕಂಡು ಬರುವುದು ಉತ್ತರ ಪ್ರದೇಶದಲ್ಲಿ. ಅಲಂಗೀರ್ಪುರ್ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಪ್ರದೇಶ ಅಲಂಗೀರ್ಪುರ್. ಹಾಗಾದ್ರೆ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ನೋಡ್ರಿ, ಪೂರ್ವಕ್ಕೆ ಕಂಡು ಬರುವಂತಹ ಕೊನೆಯ ಅಂಚಿನ ಪ್ರದೇಶ ಯಾವುದು ಅಂತ ಕೇಳಿದಾರೆ. ಹಾಗಾದ್ರೆ ನೋಡ್ರಿ, ಪಶ್ಚಿಮ, ಪೂರ್ವ, ಉತ್ತರ, ದಕ್ಷಿಣ. ಪೂರ್ವಕ್ಕೆ ಯಾವ್ದಿದೆ? ಇದು ಯಾವ್ದಪ್ಪ ಆದ್ರೂ ಉತ್ತರ ಪ್ರದೇಶದ ಅಲಂಗೀರ್ಪುರ್. ಹಾಗಾದ್ರೆ ಇದ್ರ ಆನ್ಸರ್ ಯಾವ್ದಂದ್ರೆ ಡಿ, ಅಲಂಗೀರ್ಪುರ್ ಅನ್ನೋದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ. ಹೌದಾ? ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೋಬಹುದು, ಇಲ್ಲ ಅದನ್ನು ಬರ್ಕೊಳ್ಬಹುದು. ಈಗ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಸಿಂಧೂ ನಾಗರಿಕತೆಯು ಭಾರತದ ಯಾವ ರಾಜ್ಯದಲ್ಲಿ ಹರಡಿಕೊಂಡಿಲ್ಲ? ಸರಿಯಾಗಿ ನೋಡ್ರಿ, ಹರಡಿಕೊಂಡಿಲ್ಲ ಅಂತ ಕೇಳಿದಾರೆ ಅವರು. ಆಪ್ಷನ್ಸ್ ಹೀಗಿದೆ: ಮಹಾರಾಷ್ಟ್ರ, ಬಿ ಪಂಜಾಬ್, ಸಿ ಬಿಹಾರ, ಡಿ ಹರಿಯಾಣ. ಈ ಒಂದು ಆಪ್ಷನ್ಸ್ ಇಲ್ಲಿ ಇದಾವೆ. ಹೌದಾ? ಹಾಗಾದ್ರೆ ಸಿಂಧೂ ನಾಗರಿಕತೆ ಯಾವ ರಾಜ್ಯದಲ್ಲಿ ಹರಡಿಲ್ಲ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾದ್ರೆ ಈ ಸಿಂಧೂ ನಾಗರಿಕತೆ ಯಾವ್ಯಾವ ರಾಜ್ಯದಲ್ಲಿ ಹರಡಿಕೊಂಡಿದೆ ಅನ್ನೋದನ್ನ ನಾವು ಮೊದಲ ಕಲಿಬೇಕು. ಹಂಗಾರೆ ಈ ಸಿಂಧೂ ನಾಗರಿಕತೆ ಒಂದು 8 ರಾಜ್ಯಗಳಲ್ಲಿ ಹರಡಿರುವುದನ್ನ ನಾವು ಕಾಣ್ತೀವಿ. ಹೌದಾ? 8 ರಾಜ್ಯಗಳಲ್ಲಿ ಹರಡೈತೆ ಅಂದ್ರ ಹರಡದೇ ಇರುವಂತಹ ರಾಜ್ಯಗಳು ಜಾಸ್ತಿ ಅದು. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರ ಪಕ್ಕ ಯಾವ್ಯಾವ ರಾಜ್ಯದಾಗ ಈ ಸಿಂಧೂ ನಾಗರಿಕತೆಯ ಪ್ರದೇಶ ಹರಡೈತಿ ಅನ್ನುವಂಥದನ್ನ ನಾವು ಮೊದ್ಲೇನ್ ಮಾಡ್ಬೇಕಂದ್ರ ಕಲ್ಕೋಬೇಕಾಗತ್ತೆ. ಹೌದಾ? ಹಂಗಾದ್ರ ಈ 8 ರಾಜ್ಯಗಳನ್ನ ನೀವೇನ್ ಮಾಡ್ತೀರಿ? ಬೈಪಟ್ ಮಾಡ್ರಿ. ಇಲ್ಲ ಒಂದು ಸೂತ್ರವನ್ನ ನಾನು ಕಂಡು ಹಿಡಿದಿದ್ದೀನಿ ನೋಡ್ರಿ. ಯಾವ್ದಪ್ಪ ಸೂತ್ರ ಅಂದ್ರೆ ಹರಿ ಎಂಬ ಮಗು ರಾಮ ಜಪ ಮಾಡಿದ. ನೋಡ್ರಿ, 8 ರಾಜ್ಯಗಳನ್ನ ಬಾಹ್ಯಾಟ ಮಾಡೋದಕ್ಕಿಂತಲೂ ಈ ಒಂದು ಸೆಂಟೆನ್ಸ್ ಬಾಹ್ಯಾಟ ಮಾಡ್ರೆ ಸಾಕು, ಸಿಂಧೂ ನಾಗರಿಕತೆ ಯಾವ್ಯಾವ ರಾಜ್ಯದಲ್ಲಿ ಹರಡಿಕೊಂಡೈತಿ ಅನ್ನೋದು ನಮ್ಗ ಗೊತ್ತಾಗ್ಬಿಡ್ತೈತಿ. ಸೂತ್ರ ನೋಡ್ರಿ, ಹರಿ ಎಂಬ ಮಗು ರಾಮ ಜಪ ಮಾಡಿದ ಅಂತ ಹೇಳಿದೆವು. ಹಾಗಾದ್ರ ಇದರಿಂದ ನಾವು ಹೆಂಗ ರಾಜ್ಯಗಳನ್ನ ಮಾಡೋದು ನೋಡ್ರಿ. ಹರಿಯಿಂದ ಯಾವ್ದು ಬರ್ತದ್ರಿ? ಹರಿಯಾಣ ಬರ್ತದ. ಹೌದಾ? ಈ ಎಂಬ ಅನ್ನೋದೊಂದ ಬಿಟ್ಟು ಬಿಡ್ರಿ, ಯಾಕಂದ್ರೆ ಆ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಆ ಒಂದ್ 2 ವರ್ಡ್ ಎಂಬ ಮತ್ತು ಮಾಡಿದ ಅನ್ನೋ ಒಂದು 2 ವರ್ಡ್ ಅವಶ್ಯಕತೆ ಇದ್ದಾಗ ಅದನ್ನು ತೆಗೆದುಕೊಂಡಿರಲ್ಲಿ. ಮುಂದೆ ಬರುವುದು ಮಗು. ಮದಿಂದ ಮಹಾರಾಷ್ಟ್ರ. ಹೌದಾ? ಗೂದಿಂದ ಗುಜರಾತ್ ಬರ್ತೈತಿ. ಊದಿಂದ ಯಾವ ರಾಜ್ಯನೂ ಬರುವುದಿಲ್ಲ. ಹೌದಿಲ್ಲ? ಹಂಗಾರ ಅದಕ್ಕೆ ಊದಿಂದ ನಾವೇನ್ ತಗೋಬೇಕಂದ್ರ ಈ ಊ ತಗೊಂಡ ಇದನ್ನ ಉತ್ತರ ಪ್ರದೇಶ ಅಂತಂದು ನಾವು ಅದನ್ನ ನೆನ್ಪಿಟ್ಕೋಬೇಕು. ರಾದಿಂದ ರಾಜಸ್ಥಾನ್, ಮದಿಂದ ಮಹಾರಾಷ್ಟ್ರ, ಜದಿಂದ ಜಮ್ಮು ಮತ್ತು ಕಾಶ್ಮೀರ. ಹೌದಾ? ಪದಿಂದ ಪಂಜಾಬ್. ಹೌದಾ? ಹಾಗಾದ್ರ ಪಂಜಾಬ್ ಇಲ್ಲಿದೆ ನೋಡ್ರಿ. ನೋಡೋಣ ಈಗ. ಹರಿ ಎಂಬ ಮಗು ರಾಮ ಜಪವನ್ನ ಮಾಡಿದ ಅನ್ನುವಂಥ ಸೆಂಟೆನ್ಸ್ ಐತಿ. ಇದನ್ನ ಬೇಕಾದ್ರೆ ಬರ್ಕೋಬಹುದು. ಹದಿಂದ ಹರಿಯಾಣ, ಮದಿಂದ ಮಹಾರಾಷ್ಟ್ರ, ಗೂದಿಂದ ಗುಜರಾತ್, ಊದಿಂದ ಉತ್ತರ ಪ್ರದೇಶ್, ರಾದಿಂದ ರಾಜಸ್ಥಾನ್, ಮದಿಂದ ಮಧ್ಯಪ್ರದೇಶ್, ಜದಿಂದ ಜಮ್ಮು ಕಾಶ್ಮೀರ್, ಪದಿಂದ ಪಂಜಾಬ್ ಅನ್ನೋದು ಇದರ ಒಂದ ಸರಿಯಾದ ಉತ್ತರ. ಹಾಗಾದ್ರೆ ಇಲ್ಲಿರುವಂತಹ ಒಂದು ವಿವರಣೆಯನ್ನ ನೋಡ್ರಿ. ಹಾಗಾದ್ರೆ ಇಲ್ಲಿ ಯಾವ ರಾಜ್ಯದಲ್ಲಿ ಹರಡಿಕೊಂಡಿಲ್ಲ ಅಂದ್ರ ಬಿಹಾರ. ಇದಕ್ಕೆ ಉತ್ತರ ಬಿಹಾರ. ನೋಡ್ರಿ, ಇದ್ರೊಳಗ ಬಿಹಾರ ಎಲ್ಲರ ಐತೆನಾ? ಎಲ್ಲೂ ಇಲ್ಲ. ಹಂಗಂದ್ರ ಬಿಹಾರ ಅನ್ನೋದು ಉತ್ತರ. ಬಿಹಾರದಲ್ಲಿ ಸಿಂಧೂ ನಾಗರಿಕತೆಯು ಎಲ್ಲಿಯೂ ಹರಡಿಕೊಂಡಿಲ್ಲ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಹೌದಾ? ಹಾಗಾದ್ರ ಈ ಇರುವಂತಹ ರಾಜ್ಯಗಳದಾಗ ಅತಿ ಹೆಚ್ಚು ಸಿಂಧೂ ನಾಗರಿಕತೆ ಪ್ರದೇಶ ಎಲ್ಲಿ ಹರಡಿಕೊಂಡೈತಂದ್ರ ಗುಜರಾತ್. ಈ ಗುಜರಾತ್ ಅನ್ನುವಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಒಂದು ಸಿಂಧೂ ನಾಗರಿಕತೆಯ ಪ್ರದೇಶ ಹರಡಿಕೊಂಡಿದೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ 4ನೇ ಪ್ರಶ್ನೆ ನೋಡ್ರಿ. ಕನ್ಫೆಷನ್ಸ್ ಎಂಬುದು ಯಾವ ಒಬ್ಬ ಇತಿಹಾಸಕಾರನ ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಹೌದಾ? ಆಪ್ಷನ್ಸ್ ಹೀಗಿದೆ: ಎ ಸಂತ್ ಅಗಸ್ಟಸ್, ಬಿ
ಹೆರೋಡಟಸ್, ಸಿ ಕಾರ್ಲ್ ಮಾರ್ಕ್ಸ್ ಮತ್ತು ಡಿ ಜವಾಹರ್ಲಾಲ್ ನೆಹರು ಈ ಆಯ್ಕೆಗಳಿವೆ. ಹಾಗಾದ್ರೆ ಕನ್ಫೆಷನ್ಸ್ ಎಂಬುದು ಯಾವ ಒಬ್ಬ ಇತಿಹಾಸಕಾರನ ಕೃತಿ ಅಂದ್ರೆ ಸಂತ ಅಗಸ್ಟಸ್. ಈ ಸಂತ ಅಗಸ್ಟಸ್ನ ಕೃತಿ ಯಾವುದಂದ್ರೆ ಕನ್ಫೆಷನ್ಸ್ ಅನ್ನುವಂತಹ ಒಂದು ಕೃತಿ. ಇವನ ಇನ್ನೂ ಒಂದು ಕೃತಿ ಇದೆ, ಯಾವ್ದಪ್ಪ ಅಂದ್ರೆ ದ ಸಿಟಿ ಆಫ್ ಗಾಡ್. ದ ಸಿಟಿ ಆಫ್ ಗಾಡ್ ಇದು ಕೂಡ ಈ ಸಂತ್ ಅಗಸ್ಟಸ್ ಅನ್ನುವಂತಹ ಒಬ್ಬ ಇತಿಹಾಸಕಾರನ ಮತ್ತೊಂದು ಕೃತಿ. ಹೌದಾ? ಹಾಗಾದ್ರೆ ಎರಡನೇ ಆಯ್ಕೆ ಹೆರೋಡೋಟಸ್. ಈ ಹೆರೋಡೋಟಸ್ರ ಕೃತಿಗಳು ಯಾವ್ಯಾವ ಅಂದ್ರೆ ಹಿಸ್ಟೋರಿಯಾ. ಯಾವ್ದು ಹೇಳ್ರಿ? ಹಿಸ್ಟೋರಿಯಾ. ಹಿಸ್ಟೋರಿಯಾ ಹಿಸ್ಟೋರಿಯಾ ಎಂಬುದು ಹೆರೋಡೋಟಸ್ನ ಒಂದು ಕೃತಿ. ಇವ್ರ ಇನ್ನೊಂದು ಕೃತಿ ಐತಿ, ಯಾವ್ದಂದ್ರ ಪರ್ಷಿಯನ್ ಕದನಗಳ ಇತಿಹಾಸ. ಪರ್ಷಿಯನ್ ಕದನಗಳ ಇತಿಹಾಸ ಅನ್ನೋದು ಈ ಒಬ್ಬ ಹೆರೋಡೋಟಸ್ ಎಂಬ ಇತಿಹಾಸಕಾರನ ಕೃತಿಗಳು. ಹಾಗಾದ್ರೆ ಮೂರನೇದಾಗಿ ಬರೋದು ಯಾವ್ದಂದ್ರೆ ದಾಸ್ ಕ್ಯಾಪಿಟಲ್. ಈ ದಾಸ್ ಕ್ಯಾಪಿಟಲ್ ನ ಕೃತಿಗಳು ಯಾವ್ದಂದ್ರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬುದು ಈ ಕಾರ್ಲ್ ಮಾರ್ಕ್ಸನ ಒಂದು ಕೃತಿ. ಇನ್ನೂ ಒಂದು ಕೃತಿ ಐತ್ರಿ ಇವಂದ, ಯಾವ್ದಂದ್ರ ದಾಸ್ ಕ್ಯಾಪಿಟಲ್. ದಾಸ್ ಕ್ಯಾಪಿಟಲ್ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವೆರಡೂ ಕೂಡ ಈ ಕಾರ್ಲ್ ಮಾರ್ಕ್ಸನ ಒಂದು ಕೃತಿಗಳನ್ನೋದನ್ನ ನಾವು ನೋಡಬಹುದು. ಇನ್ನು ಮುಂದೆ ಬರುವುದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಈ ಜವಾಹರ್ಲಾಲ್ ನೆಹರೂರವರ ಇನ್ನೊಂದು ಕೃತಿ ಯಾವ್ದಪ್ಪ ಅಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ. ಯಾವ್ದ್ರಿ? ಡಿಸ್ಕವರಿ ಆಫ್ ಇಂಡಿಯಾ. ಇವು ಏನದ ಅಂದ್ರ ಈ ಇತಿಹಾಸಕಾರರ ಕೃತಿಗಳು ಅನ್ನೋದನ್ನ ನಾವು ನೋಡಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಮುದ್ರಾ ರಾಕ್ಷಸ ಇದು ಯಾರ ಒಂದು ಕೃತಿಯಾಗಿದೆ ಅನ್ನುವಂತ ಒಂದು ಪ್ರಶ್ನೆ. ಆಪ್ಷನ್ ಸಿಗಿದೆ, ಎ ಕಲ್ಹಣ, ಬಿ ವಿಶಾಖದತ್ತ, ಸಿ ಚಾಂದ್ ಬರ್ದಾಯಿ ಮತ್ತು ಡಿ ಬಾಣಭಟ್ಟ ಅನ್ನುವಂತಹ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುದ್ರಾ ರಾಕ್ಷಸ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ವಿಶಾಖದತ್ತನ ಒಂದು ಕೃತಿ ಈ ಮುದ್ರಾ ರಾಕ್ಷಸ. ಇದು ಯಾರ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತದ ಅಂದ್ರ ಮೌರ್ಯರು. ಈ ಮೌರ್ಯರ ಕಾಲದ ಇತಿಹಾಸವನ್ನ ಈ ವಿಶಾಖದತ್ತನ ಕೃತಿಯಾದಂತಹ ಮುದ್ರಾ ರಾಕ್ಷಸದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಕಲ್ಹಣ, ಆಪ್ಷನ್ ಎ ಕಲ್ಹಣನ ಕೃತಿ ಯಾವುದು? ರಾಜತರಂಗಿಣಿ. ಈ ತರಂಗಿಣಿ ಅನ್ನುವಂತಹ ಒಂದು ಕೃತಿಯೊಳಗ ನಾವು ಏನ್ ಕಾಣ್ಬೋದಪ್ಪ ಅಂದ್ರ ಕಾಶ್ಮೀರಿ ಇತಿಹಾಸದ ಬಗ್ಗೆ ಒಂದು ವಿವರಣೆಯನ್ನ ನಾವು ನೋಡ್ಬೋದು. ಆಪ್ಷನ್ ಸಿ ಏನಿದೆ? ಚಾಂದ್ ಬರ್ದಾಯಿ. ಈ ಚಾಂದ್ ಬರ್ದಾಯಿ ಅನ್ನುವಂತಹ ಒಬ್ಬ ವ್ಯಕ್ತಿ ಬರೆದಂತ ಕೃತಿ ಯಾವ್ದಪ್ಪ ಅಂದ್ರ ಪೃಥ್ವಿರಾಜ ರೂಸೋ. ಈ ಪೃಥ್ವಿರಾಜ ರೂಸೋ ಇದ್ರಲ್ಲಿ ನಾವ್ ಏನ್ ಕಾಣ್ಬಹುದಂದ್ರ ಪೃಥ್ವಿರಾಜ ರೂಸೋ ಮತ್ತು ಸಂಯುಕ್ತಾಳ ಒಂದು ಕಥೆಯನ್ನ ನಾವು ಕಾಣಬಹುದು. ಹೌದಾ? ಹಾಗಾದ್ರೆ ಕೊನೆಗೆ ಬರೋದು ಬಾಣಭಟ್ಟನ ಒಂದು ಕೃತಿ ಯಾವ್ದಂದ್ರ ಹರ್ಷಚರಿತೆ. ಈ ಹರ್ಷಚರಿತೆ ಏನನ್ನ ಒಳಗೊಂಡೈತಂದ್ರ ವರ್ಧನರ ಕಾಲದ ಹರ್ಷವರ್ಧನನ ಒಂದು ಇತಿಹಾಸವನ್ನ ಈ ಒಂದು ಬಾಣಭಟ್ಟನ ಹರ್ಷಚರಿತೆಯಲ್ಲಿ, ಯಾವುದು ಹರ್ಷಚರಿತೆಯಲ್ಲಿ ನಾವು ಅದನ್ನ ಕಾಣಬಹುದಾಗಿದೆ. ಇವಿಷ್ಟು ಈ ಒಂದು ಕೃತಿ ಮತ್ತು ಅವರು ಬರೆದಂತಹ ಒಬ್ಬ ಲೇಖಕರನ್ನ ನೋಡಿದ್ವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಜಿಯೋಗ್ರಫಿಕಲ್ ಟ್ರೀಟಸ್ ಅನ್ನುವಂಥದ್ದು ಯಾರ ಕೃತಿ ಅನ್ನುವಂಥ ಒಂದು ಪ್ರಶ್ನೆನ ಕೇಳಿದ್ದಾರೆ. ಆಪ್ಷನ್ ಸಿಗಿದೆ, ಎ ಮೆಗಾಸ್ತನಿಸ್, ಬಿ ಟಾಲಮಿ, ಸಿ ಪಾಹಿಯಾನ ಮತ್ತು ಡಿ ಹುಯೆನ್ಸಾಂಗ್. ಹೌದಾ? ಹಾಗಾದ್ರೆ ಈ ಜಿಯೋಗ್ರಫಿಕಲ್ ಟ್ರೀಟಸ್ ಯಾರ್ದಪ್ಪ ಅಂದ್ರೆ ಟಾಲಮಿ. ಇದಕ್ಕೆ ಉತ್ತರ ಬಿ ಟಾಲಮಿ. ಈ ಟಾಲಮಿಯ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಜಿಯೋಗ್ರಫಿಕಲ್ ಟ್ರೀಟಸ್. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಕಾಣಬಹುದು ಅಂದ್ರೆ ನಮ್ಮ ಭಾರತದ ಭೌಗೋಳಿಕ ಪ್ರದೇಶದ ಬಗ್ಗೆ, ವ್ಯವಹಾರದ ಬಗ್ಗೆ ನಾವು ಏನ್ ಮಾಡೋದು, ಅದರಲ್ಲೂ ದಕ್ಷಿಣ ಭಾರತದ ವ್ಯವಹಾರದ ಬಗ್ಗೆ ನಾವು ಇದರಲ್ಲಿ ಮಾಹಿತಿಯನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಮೆಗಾಸ್ತನಿಸನ ಒಂದು ಕೃತಿ ಯಾವ್ದ್ರಿ?
ಇಂಡಿಕಾ. ಇಂಡಿಕಾ ಅನ್ನೋದು ಮೆಗಾಸ್ತನೀಸನ ಕೃತಿ. ನಾವು ಈ ಇಂಡಿಕಾದಲ್ಲಿ ಏನ್ ಕಾಣ್ಬೋದಂದ್ರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಒಂದು ವಿವರಣೆಯನ್ನ ನಾವು ಕಾಣಬಹುದಾಗಿದೆ. ಮೂರನೇದಾಗಿ ಬರೋದು ಸಿ ಪಾಹಿಯನ. ಪಾಹಿಯನನ ಒಂದು ಕೃತಿ ಯಾವ್ದ್ರಿ? ಗೋಕೋಕಿ. ಗೋಕೋಕಿ. ಈ ಗೋಕೋಕಿಯಲ್ಲಿ ನಾವು ಏನ್ ಕಾಣಬಹುದಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಒಂದು ವಿವರಣೆಯನ್ನ ಈ ಪಾಹಿಯನನ ಗೋಕೋಕಿಯಲ್ಲಿ ಕಾಣಬಹುದಾಗಿದೆ. ಹೌದಾ? ಹಾಗಾದ್ರೆ ಇಲ್ಲಿ ಬರೋದು ನೋಡ್ರಿ, ಕೊನೆಯದಾದ ಆಪ್ಷನ್ ಯಾವ್ದಂದ್ರ ಹುಯೇನ್ ಸಾಂಗ್. ಈ ಹುಯೇನ್ ಸಾಂಗನ ಒಂದು ಕೃತಿ ಯಾವ್ದಂದ್ರ ಸಿಯುಕಿ. ಸಿಯುಕಿ. ಹೌದಾ? ಈ ಸಿಯುಕಿಯಲ್ಲಿ ಏನ್ ಕಾಣ್ಬೋದಂದ್ರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ಒಂದು ವಿವರಣೆಗಳನ್ನ, ಅಂದ್ರೆ ನರ್ಮದಾ ನದಿ ಕಾಳಗದಲ್ಲಿ ಅವರಿಬ್ಬರು ಯಾವ ರೀತಿಯಾಗಿ ಹೋರಾಡಿದ್ರು, ಯಾರಿಗೆ ಜಯ ಆಯಿತು, ಅಲ್ಲಿ ಏನ್ ನಡೀತು ಅನ್ನುವಂತ ಒಂದು ವಿವರಣೆಯನ್ನ ಈ ಸಿಯುಕಿಯಲ್ಲಿ ನಾವು ಕಾಣಬಹುದು. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ. ಶಕರ ದೊರೆ 1ನೇ ರುದ್ರದಾಮನ್ ಸುದರ್ಶನ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದಂತಹ ಮಾಹಿತಿ ಯಾವ ಶಾಸನದಲ್ಲಿ ನಮ್ಗ ಕಂಡು ಬರ್ತದ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದಾರ. ಆಪ್ಷನ್ಸ್ ಹೀಗಿದೆ: ಎ ಗಿರ್ನಾರ್ ಶಾಸನ, ಬಿ ಅಲಹಾಬಾದ್ ಸ್ತಂಭ ಶಾಸನ, ಸಿ ಐಹೊಳೆ ಶಾಸನ ಮತ್ತು ಡಿ ಉತ್ತರ ಮೇರೂರು ತಾಮ್ರ ಶಾಸನ ಅನ್ನುವಂತ ಒಂದು ಆಯ್ಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಬ್ಬ ಶಕರ ದೊರೆ 1ನೇ ರುದ್ರದಾಮನ್ ಸುದರ್ಶನ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದಂತಹ ಒಂದು ಮಾಹಿತಿ ನಮ್ಗೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಆಪ್ಷನ್ ಎ ಗಿರ್ನಾರ ಶಾಸನ. ಈ ಗಿರ್ನಾರ್ ಶಾಸನದೊಳಗ ಈ ಮೇಲಿನ ಒಂದು ಮಾಹಿತಿಯನ್ನ ನಾವು ಕಾಣ್ಬೋದು. ಹಾಗಾದ್ರಿ ಈ ಕೆಳಗಿನ ಶಾಸನಗಳಲ್ಲಿ ಅಲ್ಲಿ ನಾವ್ ಏನ್ ಕಾಣ್ಬೋದಪ್ಪ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನದೊಳಗ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ, ಅದರ ಮಾಹಿತಿಯನ್ನ ನಾವು ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಕಾಣಬಹುದಾಗಿದೆ. ಮೂರನೇದಾಗಿ ಐಹೊಳೆ ಶಾಸನ. ಈ ಐಹೊಳೆ ಶಾಸನದಲ್ಲೂ ಕೂಡ 2ನೇ ಪುಲಕೇಶಿಗೆ ಸಂಬಂಧಪಟ್ಟಂತ ವಿಷಯಗಳು, ನರ್ಮದಾ ನದಿ ಕಾಳಗ, ಈಗಾಗಲೇ ಹೇಳಿದಂಗೆ ಹರ್ಷವರ್ಧನ ಮತ್ತು 2ನೇ ಪುಲಕೇಶಿಯ ಮಧ್ಯೆ ನಡೆದಂತಹ ನರ್ಮದಾ ಕಾಳಗ, ಅಂದ್ರೆ ಈ ನರ್ಮದಾ ಕಾಳಗ ನಡೆದಾಗ ಅಲ್ಲಿ ಏನಾಯ್ತು ಅನ್ನುವಂತ ಇಡೀ ಮಾಹಿತಿಯನ್ನ ನಾವ್ ಎಲ್ಲಿ ಕಾಣ್ಬೋದು ಅಂದ್ರೆ ಈ ಐಹೊಳೆ ಶಾಸನದಲ್ಲಿ. ಹುಯೇನ್ ಸಾಂಗ್ ಬರೆದಂತಹ ಸಿಯುಕಿಯಲ್ಲೂ ಕೂಡ ನಾವು ಅದರ ಮಾಹಿತಿನ ಕಾಣ್ಬೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ನಮಗ್ ಸಿಗುವಂತ ಆಧಾರ ಯಾವ್ದಪ್ಪ ಅಂದ್ರ ಈ ಒಂದು ಐಹೊಳೆ ಶಾಸನ. ಹೌದಾ? ಕೊನೆಗೆ ಬರೋದು ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ತಾಮ್ರ ಶಾಸನ. ನಾವಿಲ್ಲಿ ಏನ್ ಕಾಣ್ಬೋದಂದ್ರ ಚೋಳರ ಗ್ರಾಮಾಡಳಿತವು ಹೇಗೆ ನಡೀತಿತ್ತು ಅನ್ನುವಂತಹ ಒಂದು ವಿವರಣೆಯನ್ನ ಈ ಒಂದು ಉತ್ತರ ಮೇರೂರು ತಾಮ್ರ ಶಾಸನದಲ್ಲಿ ಸಂಪೂರ್ಣವಾಗಿ ನಾವು ಅದ್ರ ಬಗ್ಗೆ ತಿಳ್ಕೋಬಹುದು. ಈಗ ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಜನಾಂಗ ಯಾವುದು ಅಂತ ಕೇಳಿದ್ರೆ, ಹಾಗಾದ್ರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಜನಾಂಗದವರು ಕಂಡು ಬರ್ತಾರ ಅನ್ನೋದು ಮೊದಲಿಗೆ ನಮ್ಗೆ ಗೊತ್ತಬೇಕು. ಅವಾಗ ಮಾತ್ರ ನಾವು ಪಶ್ಚಿಮದ ಭಾಗದ ಯಾರು ಕಂಡು ಬರ್ತಾರ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಆಗ್ತೈತೆ. ಹಾಗಾದ್ರೆ ನೋಡೋನಿಲೆ ಯಾವ ಭಾಗಕ್ಕ ಯಾರ್ಯಾರು ಕಂಡು ಬರ್ತಾರ ಅನ್ನೋದನ್ನ. ಮೊದಲೇದ ಆಯ್ಕೆ ಯಾವ್ದ್ರಿ? ಮಂಗೋಲೈಡ್. ಮಂಗೋಲೈಡ್ಸ್ ಎಲ್ಲಿ ಕಂಡು ಬರ್ತಾರಂದ್ರ ಈಶಾನ್ಯಕ್ಕೆ. ಈ ಮಂಗೋಲೈಡ್ಸ ಈಶಾನ್ಯಕ್ಕ ಕಂಡು ಬರ್ತಾರೆ. ಹೌದಾ? ಹಾಗಾದ್ರೆ 2ನೇ ಆಯ್ಕೆ ಏನೈತ್ರಿ? ಮೆಡಿಟೇರಿಯನ್. ಈ ಮೆಡಿಟೇರಿಯನ್ ಜನಾಂಗ ಎಲ್ಲಿ ಕಂಡು ಬರ್ತದಂದ್ರ ಇಲ್ಲಿ ದಕ್ಷಿಣ ಭಾಗಕ್ಕ. ಮೆಡಿಟೇರಿಯನ್ ಜನಾಂಗ ಅಂತ ಕೂಡ ಕರೀತಾರ. ಇವರನ್ನ ಇನ್ನೊಂದು ಹೆಸರಿನಿಂದ ಕರೀತಾರ. ಯಾವ್ದಪ್ಪ ಅಂದ್ರ ದ್ರಾವಿಡರು. ದ್ರಾವಿಡರು ಅಂತ ಕೂಡ ಅವರನ್ನ ಕರೀತಾರೆ. ಹೌದಾ? ಹಾಗಾದ್ರೆ ಆಪ್ಷನ್ ಸಿ ಏನಿದೆ? ಪ್ರೋಟೋ ಆಸ್ಟ್ರೋಲೈಡ್. ಹೌದಾ? ಈ ಪ್ರೋಟೋ ಆಸ್ಟ್ರೋಲೈಡ್ ಎಲ್ಲಿ ಕಂಡು ಬರ್ತಾರ ಅಂದ್ರ ಪಶ್ಚಿಮ ಭಾಗಕ್ಕ ಕಂಡು ಬರ್ತಾರ. ಪ್ರೋಟೋ ಆಸ್ಟ್ರೋಲೈಡ್. ಹೌದಾ? ಈ ಪ್ರೋಟೋ ಆಸ್ಟ್ರೋಲೈಡ್ಸ್ ಎಲ್ಲಿ ಕಂಡು ಬರ್ತಾರಂದ್ರ ಪಶ್ಚಿಮ ಭಾಗದಲ್ಲಿ ನಮ್ಗ ಕಂಡು ಬರ್ತಾರ. ಹೌದಾ? ಹಾಗಾದ್ರೆ ಈ ನಿಗ್ರಿಟೋಗಳದಾರ. ಈ ನಿಗ್ರಿಟೋಗಳು ಎಲ್ಲಿ ಕಂಡು ಬರ್ತಾರಂದ್ರ ಭಾರತದ ಈ ಸೈಡ್ ನೋಡ್ರಿ. ಇದು ನಮ್ಮ ಭಾರತದ ದಕ್ಷಿಣ ಭಾಗ, ಅಂದ್ರೆ ಇದು ಕೊನೆಯ ಭಾಗ. ಇಲ್ಲೇ ಏನಿದೆ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್. ಕ್ವಶನ್ಸ್ ರೈಸ್ ಆಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ
ಅರಬ್ಬಿ ಸಮುದ್ರ ಮತ್ತು ಬೇ ಆಫ್ ಬೆಂಗಾಲ್ ಕೇದಾಗ ಎಲ್ಲಿ ಕಂಡು ಬರ್ತದೆ ಅನ್ನೋದು ನಮ್ಗೆ ಏನಾಗ್ತದೆ ಅಂದ್ರೆ ಕನ್ಫ್ಯೂಷನ್ ಆಗ್ತದೆ. ಹೌದಾ, ಅದು ನಮ್ಗೆ ಎಲ್ಲಿ ಕಂಡು ಬರ್ತದ ಅಂತ ಹೇಳ್ಬೇಕಾದ್ರ ಅರಬ್ಬಿ ಸಮುದ್ರ ಎಲ್ಲೈತಿ, ಬೇ ಆಫ್ ಬೆಂಗಾಲ್ ಎಲ್ಲೈತಿ ಅನ್ನೋದು ನಮಗೆ ಮೊದಲು ಗೊತ್ತಬೇಕು. ಹೌದಾ, ಹಾಗಾದ್ರೆ ಈಸಿಯಾಗಿ ನೆನ್ಪಿಡ್ಬೋದು. ಇದು ನಮ್ಮ ಭಾರತದ ದಕ್ಷಿಣ ಭಾಗ. ಇಲ್ಲಿ ಎ ಬರೆಯೋದು, ಇಲ್ಲಿ ಬಿ ಬರೆಯೋದು. ಹೌದಾ, ಎ ದಿಂದ ಅರಬ್ಬಿ ಸಮುದ್ರ, ಬಿ ದಿಂದ ಬಂಗಾಳ ಕೊಲ್ಲಿ. ಹೌದಾ, ಎ ದಿಂದ ಅರಬ್ಬಿ ಸಮುದ್ರ, ಬಿ ದಿಂದ ಬಂಗಾಳ ಕೊಲ್ಲಿ, ABC ಅಂತೂ ಎಲ್ಲರಿಗೂ ಬರ್ತಾವು. ಅಗ್ದಿ ಈಸಿಯಾಗಿ ಇದನ್ನ ನಾವು ನೆನ್ಪಿಡ್ಬೋದು. ಹಾಗಾದ್ರೆ ಈ ನಿಗ್ರಿಟೋಗಳು ಎಲ್ಲಿ ಕಂಡು ಬರ್ತಾರಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಕಂಡು ಬರ್ತಾರೆ. ಅಂಡಮಾನ್ ನಿಕೋಬಾರ್ ಎಲ್ಲಿ ಬರ್ತೈತಿ? ಬೇ ಆಫ್ ಬೆಂಗಾಳ ಈ ಒಂದು ಪ್ರದೇಶದಲ್ಲಿ ಅಥವಾ ಸಮುದ್ರದೊಳಗ ಏನಾಗ್ತದ ಕಂಡು ಬರುವಂತಹ ಒಂದು ಜನಾಂಗ ಯಾವ್ದಪ್ಪ ಅಂದ್ರ ನಿಗ್ರಿಟೋಗಳು ಅಂತ ನಾವು ಹೇಳ್ತೀವಿ. ಹೌದಾ, ಹಾಗಾದ್ರೆ ಇವೆಲ್ಲವೂ ಕೂಡ ಯಾವ್ಯಾವ ಜನಾಂಗ ಎಲ್ಲಿ ಕಂಡು ಬರ್ತಾರ ಅಂತ ನಾವು ನೋಡಿದ್ವು. ಹಂಗ ಉತ್ತರಕ್ಕೆ ಇನ್ನೊಂದು ಜನಾಂಗ ಕಂಡು ಬರ್ತದ, ಯಾರಪ್ಪ ಅಂದ್ರ ನಾರ್ಡಿಕರು. ಉತ್ತರ ಭಾಗದಲ್ಲಿ ನಾರ್ಡಿಕರು ಕಂಡು ಬರ್ತಾರ. ಹೌದು, ಹಾಗಾದ್ರೆ ಕ್ವಶನ್ ಏನಿದೆ, ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ಭಾಗ ಯಾವ್ದಪ್ಪ? ಇದು ಯಾರು ಕಂಡು ಬರ್ತಾರೆ ಇಲ್ಲಿ? ಪ್ರೋಟೋ ಆಸ್ಟ್ರಲಾಯ್ಡ್ ಕಂಡು ಬರ್ತಾರ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಿಲ್ಲಿ? ಪ್ರೋಟೋ ಆಸ್ಟ್ರಲಾಯ್ಡ್ ಅನ್ನುವಂಥದ್ದು ಈ ಪ್ರಶ್ನೆ ಒಂದು ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ವೇದಗಳ ಕಾಲದಲ್ಲಿ ತಾಮ್ರಕ್ಕೆ ಏನೆಂದು ಕರೆಯುತ್ತಿದ್ರು ಅಂತ ಕೇಳಿದ್ದಾರೆ. ವೇದಗಳ ಕಾಲದಲ್ಲಿ ತಾಮ್ರಕ್ಕ ಏನಂತ ಕರೀತಿದ್ರು? ಆಪ್ಷನ್ಸ್ ಹೀಗಿದೆ: ಎ ಹಿರಣ್ಯ, ಬಿ ರುಹಿ, ಸಿ ಕೃಷ್ಣಾಯಸ್ ಮತ್ತು ಡಿ ಆಯಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಹಾಗಾದ್ರೆ ಇವುಗಳಕ್ಕೆಲ್ಲ ನಾವು ಯಾವ್ದಕ್ಕ ಏನಂತಾರ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಚಿನ್ನಕ್ಕ ಹಿರಣ್ಯ ಅಂತ ಕರೀತಾರೆ. ಏನ್ರಿ? ಚಿನ್ನಕ್ಕ, ಚಿನ್ನ ಅಂದ್ರೆ ಬಂಗಾರ ಅನ್ನೊಂದ, ಬಂಗಾರಕ್ಕ ಅಥವಾ ಚಿನ್ನಕ್ಕ ಹಿರಣ್ಯ ಅಂತ ಕರೀತಾರೆ. ರುಹಿ ಅಂದ್ರೆ ಏನಪ್ಪಾ ಅಂದ್ರ ಭತ್ತ. ಒಂದು ವೇದಗಳ ಕಾಲದಲ್ಲಿ ಭತ್ತಕ್ಕೆ ರುಹಿ ಅಂತ ಕರಿತಿದ್ರು. ಈ ಸಲ ಇದೊಂದ್ಸಲ ಕ್ವಶನ್ ಕೂಡ ಬಂದ್ ಹೋಗಿದೆ. ಹಾಗಾದ್ರೆ ಕೃಷ್ಣ ಆಯಸತನ್ ಎದಕ್ಕೆ ಕರಿತಿದ್ರಪ್ಪ ಅಂದ್ರ ಕಬ್ಬಿನಕ್ಕ. ಈ ಕಬ್ಬಿನಕ್ಕ ಕೃಷ್ಣ ಆಯಸ್ ಅಂತ ಕರಿತಿದ್ರು. ಅದೇ ರೀತಿಯಾಗಿ ಆಯಸತನ್ ಎದಕ್ಕೆ ಕರಿತಿದ್ದ ಅಂದ್ರ ತಾಮ್ರಕ್ಕ. ನೋಡ್ರಿ, ಚಿನ್ನಕ್ಕ ಹಿರಣ್ಯ ಅಂತ ಕರಿತಿದ್ರು, ಭತ್ತಕ್ಕ ರುಹಿ ಅಂತಿದ್ರು, ಕಬ್ಬಿನಕ್ಕ ಕೃಷ್ಣ ಆಯಸ್ ಅಂತಿದ್ರು, ಅದೇ ರೀತಿ ತಾಮ್ರಕ್ಕ ಆಯಸ್ ಅಂತ ಕೂಡ ಕರಿತಿದ್ರು. ಹಾಗಾದ್ರೆ ಕ್ವಶನ್ ಏನಿದೆ, ವೇದಗಳ ಕಾಲದಲ್ಲಿ ತಾಮ್ರಕ್ಕೆ ಏನಂತ ಕರಿತಿದ್ರು ಅಂತ ಕೇಳಿದಾರೆ. ಹಾಗಾದ್ರೆ ಉತ್ತರ ಯಾವ್ದಪ್ಪ ಇಲ್ಲಿ? ಡಿ ಆನ್ಸರ್, ಆಯಸ್. ಹೌದಾ, ಆಯಸ್ಕ ತಾಮ್ರ ಅಂತಂದ ಕರಿತಿದ್ರು ಅನ್ನೋದನ್ನ ನಾವು ನೋಡ್ತೀವಿ ಇಲ್ಲಿ. ಈಗ ಮುಂದಿನ ಪ್ರಶ್ನೆ ಹೀಗಿದೆ: ವಧುವನ್ನ ಖರೀದಿಸಿ ವಿವಾಹವಾಗುವುದು ಒಂದು ವಿವಾಹದ ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದಾರೆ. ಮದುವೆಗಳ ನಡೀತವು. ಹಾಗಾದ್ರೆ ವಿವಾಹ ಅಂದ್ರೆ ಮದುವೆ. ಈ ಮದುವೆ ಯಾವ ಪ್ರಕಾರಕ್ಕೆ ಸೇರಿದೆಪ್ಪ ಅಂತ ಕೇಳಿದಾರೆ. ಹಾಗಾದ್ರೆ ಪ್ರಕಾರಗಳನ್ನ ಕೊಟ್ಟಿದ್ದಾರೆ ನೋಡ್ರಿ: ಎ ಅಸುರ, ಬಿ ಗಂಧರ್ವ, ಸಿ ಪ್ರಜಾಪತಿ, ಡಿ ಅನ್ನೋದು ಬ್ರಹ್ಮ. ಇಷ್ಟು ಆಪ್ಷನ್ಸ್ ಅದಾವ ಇಲ್ಲಿ. ಇದ್ರೊಳಗ ಈ ಆಯ್ಕೆಯೊಳಗ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಅಸುರ. ಯಾವ್ದು ಹೇಳ್ರಿ? ಅಸುರ. ಈ ಅಸುರ ಅನ್ನುವಂತಹ ಒಂದು ವಿವಾಹ ಪದ್ಧತಿಯೊಳಗ ವಧುವನ್ನ ಅಂದ್ರೆ ಹುಡುಗಿಯನ್ನ, ಮದುಮಗಳನ್ನ ಖರೀದಿಸಿ ಮದುವೆ ಆಗುವಂತಹ ಒಂದು ಪ್ರಕಾರ ಆಗಿತ್ತು ಈ ಅಸುರ ಪ್ರಕಾರ. ಹೌದಾ, ಎರಡನೇ ಪ್ರಕಾರ ಯಾವ್ದಪ್ಪ ಅಂದ್ರ ಗಂಧರ್ವ. ಈ ಗಂಧರ್ವ ಅನ್ನುವಂಥ ವಿವಾಹ ಪದ್ಧತಿಯೊಳಗ ಏನ್ ನಡೀತಿತ್ತಂದ್ರ ಪರಸ್ಪರ ಪ್ರೀತಿಸಿ ಸ್ವಯಂವರದ ಮೂಲಕ ಏನ್ ಮಾಡ್ತಿದ್ರು ಅಂದ್ರ ಅವರು ಮದುವೆ ಆಗ್ತಿದ್ರು. ಇದಕ್ಕ ಯಾವ ಪ್ರಕಾರ ಅಂತೀವ್ರಿ? ಗಂಧರ್ವ ವಿವಾಹ ಪ್ರಕಾರ ಅಂತ ಕರಿತೀವಿ. ಮುಂದೆ ಬರೋದು ನೋಡ್ರಿ ಪ್ರಜಾಪತಿ. ಆಪ್ಷನ್ ಸಿ ಪ್ರಜಾಪತಿ. ಈ ಪ್ರಜಾಪತಿ ಅಂದ್ರೆ ಏನಪ್ಪಾ ಅಂದ್ರ ವಧುವಿನ ಕಡೆಯವರು ವರನಿಗೆ ದುಡ್ಡು ಕೊಡಂಗಿಲ್ಲ, ವರದಕ್ಷಿಣೆ ಕೊಡಂಗಿಲ್ಲ. ವಧುವಿನ ಕಡೆಯವರು ವರನಿಗೆ ಕೊಡಂಗಿಲ್ಲ, ವಧುವಿನ ಕಡೆಯವರು ವರನಿಗೆ ಕೊಡಂಗಿಲ್ಲ. ಅಂದ್ರೆ ಗಂಡು ಹೆಣ್ಣಿಗಿಲ್ಲ, ಹೆಣ್ಣು ಗಂಡಿಗೆ ಯಾರು ದುಡ್ಡು ಕೊಡಂಗಿಲ್ಲ. ಇಂತಹ ಒಂದು ಒಂದೇ ಜಾತಿಯಲ್ಲಿರುವಂತಹ ಹುಡುಗ ಹುಡುಗಿ ಮದುವೆ ಆಗಕ್ಕೆ ಏನ್ ಮಾಡ್ತಾರಂದ್ರ ಒಂದು ಪ್ರಜಾಪತಿ ಒಂದು ವಿವಾಹ ಪದ್ಧತಿ ಅಂತಂದ ಇದನ್ನ ಕರೀತಾರ. ಒಟ್ಟಾರೆಯಾಗಿ ಯಾರು ದುಡ್ಡು ಕೊಡಂಗಿಲ್ಲ, ವರದಕ್ಷಿಣೆ ಇಲ್ಲ, ವಧು ದಕ್ಷಿಣೆ ಇಲ್ಲ. ಒಂದೇ ಮಾತನ್ನ ಹೇಳ್ಬೇಕಂದ್ರ ಅಂತ ಒಂದು ಪದ್ಧತಿನ ಪ್ರಜಾಪತಿ ಪದ್ಧತಿ ಅಂತ ಕರೀತಿದ್ರ. ಕೊನೆಯದಾಗಿ ಬರೋದು ಆಪ್ಷನ್ ಡಿ. ಯಾವ್ದಪ್ಪ ಅಂದ್ರೆ ಬ್ರಹ್ಮ ಅಂತ ಕರೀತಾರೆ. ಹೌದಾ, ಈ ಬ್ರಹ್ಮ ಅನ್ನೋಂತಹ ಒಂದು ವಿವಾಹ ಪದ್ಧತಿ ಒಳಗ ಏನಿತ್ತಪ್ಪ ಅಂತಂದ್ರ ಒಂದೇ ಜಾತಿಯ ಹುಡುಗ ಇರ್ತಾನ, ಒಂದೇ ಜಾತಿಯ ಹುಡುಗಿ ಇರ್ತಾಳ. ಒಂದೇ ಜಾತಿಯ ಹುಡುಗ ಹುಡುಗಿ ಮದುವೆ ಆಗ್ತಾರೆ. ಹೆಂಗ್ ಮದುವೆ ಆಗ್ತಾರೆ ಅಂದ್ರ ವರದಕ್ಷಿಣೆ ಕೊಡಂಗಿಲ್ಲ, ಅಲ್ಲಿ ವಧುದಕ್ಷಿಣೆ ಕೊಡ್ಬೇಕು. ಅಂದ್ರೆ ವರನ ಕಡೆಯವರು ಹುಡುಗನ ಕಡೆಯವರಿಗೂ ಹುಡುಗಿ ಕಡೆಯವರಿಗೆ ದುಡ್ಡು ಕೊಟ್ಟು ಅಥವಾ ವಧುದಕ್ಷಿಣೆಯನ್ನು ಕೊಟ್ಟು ಹುಡುಗಿಯನ್ನ ಮದುವೆ ಮಾಡ್ಕೊಳ್ಳೋದಕ್ಕ ಏನಂತಿದ್ರಪ್ಪ ಅಂತಂದ್ರ ಬ್ರಹ್ಮ ವಿವಾಹ ಪದ್ಧತಿ ಅಂತಂದು ಅದನ್ನ ಕರೀತಿದ್ರು. ಈಗ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಹೀಗಿದೆ:
ಯಜುರ್ವೇದ ಕಾಲದ ಪುರೋಹಿತರನ್ನ ಹೀಗೆಂದು ಕರೀತಿದ್ರು, ಹೇಗೆಂದು ಕರೀತಿದ್ರು ಅನ್ನೋದನ್ನ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಎ ಅಂಗಿರಸ, ಬಿ ಹೋತ್ರಿ, ಸಿ ಉದ್ಗೋತ್ರಿ, ಡಿ ಅದ್ವೈರ್ಯ ಅಂತ ಕೊಟ್ಟಿದ್ದಾರೆ. ಹೌದಾ? ಹಂಗ ಇದೆಲ್ಲ ಯಾರಪ್ಪ ಅಂತಂದ್ರ ಇವರು ಎಲ್ಲ ಯಾರಂದ್ರ ಪುರೋಹಿತರನ್ನ. ಹೌದಾ? ಹಂಗಾದ್ರೆ ಯಾವ ಪುರೋಹಿತರಪ್ಪ ಅಂದ್ರ ವೇದಗಳಲ್ಲಿ ಏನ್ ಬರ್ತಾವ? 4 ಬರ್ತಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ನೋಡ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಥರ್ವಣ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅನ್ನುವಂತಹ ಒಂದು 4 ವೇದಗಳನ್ನ ನಾವು ಕಾಣ್ತೀವಿ. 4 ವೇದಗಳೊಳಗೂ ಏನಿರ್ತಾರೋ ಪುರೋಹಿತರು ಇರ್ತಾರೋ. ಅವರ ಈ 4 ಜನ ಪುರೋಹಿತರು. ಹೌದಾ? ಹಾಗಾದ್ರೆ ಈ 4 ಜನ ಪುರೋಹಿತರನ್ನ ನಾವು ಹೆಂಗ ಗುರ್ತಾ ಹಿಡಿಯೋದು, ಯಾವ ವೇದದೊಳಗೆ ಯಾವ ಪುರೋಹಿತರು ಇದ್ರು ಅನ್ನೋಂಥದನ್ನ ನಾವು ಏನ್ ಮಾಡ್ಬೇಕು? ಒಂದು ಸೀರಿಯಲ್ ವೈಸ್ ಬರ್ಕೋಬೇಕು. ಹೆಂಗಂದ್ರ ಮೊದಲೇ ನೋಡ್ರಿ, ಋಗ್ವೇದ ಇಲ್ಲಿ ಯಾರು ಬರ್ತಾರಪ್ಪ ಅಂದ್ರ ಹೋತ್ರಿ. ಯಾರು ಹೇಳ್ರಿ? ಹೋತ್ರಿ. ಹೌದಾ? ಇದಕ್ಕೆ ಹೋಲುವಂತಹ ಮತ್ತೊಂದು ಶಬ್ದ ಯಾವ್ದು ನೋಡ್ರಿ, ಉದ್ಗೋತ್ರಿ. ಈ ಹೋತ್ರಿ ಇದಾವ, ಉದ್ಗೋ ಅನ್ನೋದೊಂದು ಎಕ್ಸ್ಟ್ರಾ ಆಗೈತಲ್ಲಿ. ಹೋತ್ರಿ ಆದ ಕೂಡಲೇ ಉದ್ಗೋತ್ರಿ. ಇದನ್ನ ಎಲ್ಲಿ ಬರಿಬೇಕಪ್ಪ ಅಂದ್ರೆ 2ನೇ ಬಿಟ್ಟ 3ನೇದಕ್ಕೆ ನಾವು ಏನ್ ಮಾಡ್ಬೇಕು? ಬರಿಬೇಕು. ಉದ್ಗೋತ್ರಿ, ಹೋತ್ರಿ, ಉದ್ಗೋತ್ರಿ. ನೋಡ್ರಿ, ಇನ್ನು ಇಲ್ಲಿ ಏನ್ ಮಾಡ್ಬೇಕು? 2ನೇದಕ್ಕ ಅಧ್ವರ್ಯ. ನೋಡ್ರಿ, ಇಲ್ಲಿ ಐತಿಲ್ಲ, ಇಲ್ಲಿ ಐತಿ. ಹೌದಾ? ಇಲ್ಲ, ಇದ ವರ್ಡ್ ಸಣ್ಣದೈತಿ, ಇದು ವರ್ಡ್ ದೊಡ್ಡದೈತಿ. ಸಣ್ಣದಿದ್ಲ ಮೊದ್ಲಿಗೆ ಇಲ್ಲೇ ಅಧ್ವರ್ಯ. ಈ ಅಧ್ವೈರ್ಯವನ್ನ ಇಲ್ಲಿ ಬರಿಬೇಕಾ? ಆಮೇಲೆ ಬರೋದು ಯಾವ್ದು? ಅಂಗಿರಸ. ಕೊನೆಯದಾಗಿ ಬರೋದು ಅಥರ್ವಣ ವೇದದ ಅಂಗಿರಸ. ಹೌದಾ? ನಾ ಈ ವೇದಗಳನ್ನ ಇಲ್ಲಿ ಬರೆದು ತೋರ್ಸ ನಿಮ್ಗ ಸರಿಯಾಗಿ ನೆನ್ಪುಳಿಯಂಗಿಲ್ಲ. ಹೌದಾ? ಇಲ್ಲ, ಅದಕ್ಕೆ ಏನ್ ಮಾಡೀನಿ? ಋಗ್ವೇದ ಸೀರಿಯಲ್ ವೈಸ್ ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೋತ್ರಿ, ಉದ್ಗೋತ್ರಿ, ಅದ್ವೈರ್ಯ, ಅಂಗಿರಸ. ನೋಡ್ರಿ, ಹೋತ್ರಿ, ಉದ್ಗೋತ್ರಿ, ಅದ್ವೈರ್ಯ, ಅಂಗಿರಸ. ಈ ರೀತಿಯಾಗಿ ನೀವು ನೆನ್ಪಿಟ್ಕೋದ್ರ ಈ 4 ವೇದಗಳೊಳಗ ಯಾರ್ಯಾರ ಪುರೋಹಿತರು ಬರ್ತಿದ್ರು, ಯಾವಾಗ ಬರ್ತಿದ್ರು ಅನ್ನೋದನ್ನ ನೀವು ಏನ್ ಮಾಡ್ಬೋದು? ಪರ್ಮನೆಂಟ್ ಆಗಿ ಅದನ್ನ ನೆನ್ಪು ಇಟ್ಕೋಬಹುದು ಅನ್ನುವಂಥದನ್ನ ಹೇಳ್ಬೋದು. ನೋಡ್ರಿ, ಹಂಗಾದ್ರೆ ಪ್ರಶ್ನೆ ಏನಿದೆ? ಯಜುರ್ವೇದ ಕಾಲ ಯಾರ್ದಾರ್ರಿ? ನೋಡ್ರಿಲೆ ಅದ್ವೈರ್ಯ. ಹಾಗಾದ್ರೆ ಇದಕ್ಕ ಆನ್ಸರ್ ಯಾವ್ದಂದ್ರೆ ಡಿ ಅದ್ವೈರ್ಯ. ಇದು ಒಂದು ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಹೌದಾ? ಹಾಗಾದ್ರೆ ಸ್ಪರ್ಧಾ ಮಿತ್ರರೇ, ಈ ಒಂದು ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಏನಾದರೂ ಅಭಿಪ್ರಾಯಗಳಿದ್ರೆ, ನಮ್ಮಿಂದ ಮತ್ತೇನಾದರೂ ಬಯಸ್ತಾ ಇದ್ರೆ ನೀವು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.